ओम शांति। इंदिನ मुरली दिनांक 5 दिसंबर 2025 मुरली महावाक्यಗಳು। मीठे बच्चे, यह पतित दुनिया एक पुराना गांव है। ये तुम्हारे रहने लायक नहीं। तुम्हें अब नई पावन दुनिया में चलना है। ಮಧುರ ಮಕ್ಕಳೇ, ನಿಮಗಾಗಿ ಈ ಜಗತ್ತು, ಈ ಹಳೆಯ ಜಗತ್ತು ಒಂದು ಗ್ರಾಮ, ಒಂದು ಹಳ್ಳಿಯ ಸಮಾನಾಗಿದೆ. ಅದಕ್ಕಾಗಿ ಇದು ನೀವು ಇರೋದಕ್ಕೆ ಯೋಗ್ಯ ಇಲ್ಲ. ತಾವೀಗ ಹೊಸ ಜಗತ್ತು, ಪಾವನ ಜಗತ್ತಿಗೆ ಹೋಗಬೇಕಾಗಿದೆ. ಬಾಬಾ ಹೇಳ್ತಾರೆ, ಬಾಬಾ ಇವತ್ತು ಒಂದು ಹೊಸ ನಮಗೆ ಏನು ಒಂದು ಈ ಜಗತ್ತಿನ ಬಗ್ಗೆ ಒಂದು ಹೊಸ ವಿಷಯದ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಜಗತ್ತು ನಿಮ್ಮ ಸಲುವಾಗಿ ಏನು, ಇದೊಂದು ಹಳ್ಳಿದ್ದಂಗ ಅಂತ. ಹೇಗೆ ಅನೇಕರಿಗೆ ಪಟ್ಟಣದಲ್ಲಿ ಇರುವಂಥವರಿಗೆ ಹಳ್ಳಿ ಚಿಕ್ಕದಾಗಿರ್ತದ, ಹಾಗೆ ಬಾಬಾ ಇವತ್ತು ಒಂದು ಊರಿನ ಮಾತು ಹೇಳ್ತಿಲ್ಲ, ಇಡೀ ವಿಶ್ವನೇ ಒಂದು ಹಳ್ಳಿ ಸಮಾನ ಅಂತ. ಒಂದು ಚಿಕ್ಕದು, ಅದು ಎಂಥದ್ದು, ನೀವಿರ್ಲಿಕ್ಕೆ ಯೋಗ್ಯ ಇಲ್ಲ. ಅಂದರೆ ನೀವು ಅಂದರೆ ಯಾರಿಗೆ ಹೇಳ್ತಿದ್ದಾರೆ ಬಾಬಾ, ನೀವೆಲ್ಲ ಈ ಸದ್ದ ಹೈಯರ್ ಕಾನ್ಷಿಯಸ್ನಲ್ಲಿ ಶಿಫ್ಟ್ ಆಗಿರುವಂತಹ ಮಕ್ಕಳು. ಆತ್ಮ ಬೇಹದ್ದಿರೋದ್ರಿಂದ ಈ ನಾಟಕ ವಿಶ್ವ ಹದ್ದಾಗಿರೋದ್ರಿಂದ ಬಾಬಾ ಹೇಳ್ತಾರೆ, ಈ ನಾಟಕದಿಂದ ನಾ ಆತ್ಮ ಪರೆ ಇದ್ದೀನಿ. ನಾಟಕದೊಳಗೇನು ಪೂರಾ ವಿಶ್ವದ ನಾಟಕದಲ್ಲಿ ಏನಿಷ್ಟೆಲ್ಲ ಜನ, ಹಳ್ಳಿಯಲ್ಲಿ ಏನೆಲ್ಲ ಜನ, ಪ್ರದೇಶ ಏನೆಲ್ಲ ಕಾಣಿಸ್ತದೆ, ಇದೆಲ್ಲ ಯಾರ ಕ್ರಿಯೇಷನ್? ನೀವೇ ಮಕ್ಕಳ ಸಂಕಲ್ಪದಿಂದ ತಯಾರಾಗಿರುವಂಥದ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಕಲ್ಪದ ಸೃಷ್ಟಿ ಬನಾ ಹೈ. ಸೊ ನಿಮ್ಮ ಸಂಕಲ್ಪದಿಂದ ಈ ಸೃಷ್ಟಿ ನಿರ್ಮಾಣ ಆಗಿದೆ. ನೀ ಈ ಸೃಷ್ಟಿಯಿಂದಲೂ ಈ ಸಂಕಲ್ಪದಿಂದಲೂ ಪರ್ಯಾದಂಥ ನಿರಾಕಾರ ಆತ್ಮ ಇದೆ. ನಿನಗೆ ಈಗ ಈ ಸತ್ಯ ಗೊತ್ತಾಗಿದೆ. ನಾವು ಮೊದಲು ತಿಳ್ಕೊತಿದ್ವಿ, ನಮ್ಮ ದೊಡ್ಡ ಊರ, ನಮ್ಮ ದೊಡ್ಡ ಮನೆಯೊಳಗೆ ನಾನು ಸಣ್ಣವರು ಅಂತ ಹಿಂಗೆ ಅನ್ಕೋತಿದ್ವಿ. ಈಗ ಹಾಗಲ್ಲ. ರೋಲ್ ಇರ್ಬೋದು ಚಿಕ್ಕದು, ಊರಿಗಿಂತ ದೊಡ್ಡ ಮನೆಗಿಂತ ದೊಡ್ಡವರಿಗಿಂತ ಈ ರೋಲ್ ಚಿಕ್ಕದಿರ್ಬೋದು. ಆತ್ಮ ದೊಡ್ಡದು ಚಿಕ್ಕ ಮಾತಲ್ಲ. ನನ್ನ ಹೈಯರ್ ಕಾನ್ಷಿಯಸ್ನ ಲೆಕ್ಕದೊಳಗ ಪೂರಾ ವಿಶ್ವನೇ ನನ್ನ ಎದುರುಗಡೆ ಒಂದು ಬಹಳ ಚಿಕ್ಕ ಕಣ. ಅದಕ್ಕೆ ಬಾಬಾ ಹೇಳ್ತಾರೆ, ಇದೊಂದು ಪೂರಾ ಜಗತ್ತೇ ಒಂದು ಸಣ್ಣ ಹಳೆಯ ಹಳ್ಳಿ ಅಂತಾರೆ ಬಾಬಾ. ಅದು ನೀವಿರ್ಲಿಕ್ಕೆ ಯೋಗ್ಯ ಇಲ್ಲ. ನಿಮ್ಮ ಒಂದು ಶ್ರೇಷ್ಠ ಚೇತನ ಏನು ಜಾಗೃತ ಆಗಿದೆ, ಜಾಗೃತ ಆದಮೇಲೆ ನಿಮ್ಮ ಪಾವನ ಒಂದು ಸ್ಮೃತಿಗಾಗಿ ತಯಾರಾಗುವಂತಹ ಏನು ಶರೀರ ಇದೆ, ಇದು ಇಲ್ಲಿ ದೇವತೆಗಳಾಗುವಂತಹ ನಿಮ್ಮ ಜೀವನಕ್ಕೆ ಇದು ಯೋಗ್ಯ ಇಲ್ಲ. ಅದಕ್ಕಾಗಿ ಮಕ್ಕಳೇ, ನೀವು ಪಾವನ ಜಗತ್ತಿಗೆ ಹೋಗಬೇಕಾಗಿದೆ. ಅಂದ್ರೆ ಏನರ್ಥ? ಒಂದು ಸೂಕ್ಷ್ಮ ಲೆಕ್ಕದಲ್ಲಿ ಈ ಜಗತ್ತು ಒಂದು ಹಳ್ಳಿ ಸಮಾನಾಗಿದೆ, ಹಾಗೂ ನಾವು ಪಾವನ ಜಗತ್ತಿಗೆ ಸತ್ಯುಗಕ್ಕೆ ಹೋಗಬೇಕಾಗಿದೆ. ಇದು ಸ್ಥೂಲ ನಾಲೆಜ್. ಅಂದರೆ ಸೂಕ್ಷ್ಮ ನಾಲೆಜ್ ಹೀಗಾಗಿದೆ. ಇವತ್ತು ಮನಸ್ಸು ಹೇಗಾಗಿದೆ ಅಂತಂದರೆ, ಹೇಗೆ ಹಳ್ಳಿಯೊಳಗೂ ಕೂಡ ಯಾವ ದೊಡ್ಡಪ್ಪ ಚಿಕ್ಕಪ್ಪ, ನನ್ನವರು ತನ್ನವರು, ಇವೆಲ್ಲ ನಮ್ಮೂರ, ನಮ್ಮ ಭಾಷೆ, ನಮ್ಮ ಜನ, ನಮ್ಮನ್ನೆಲ್ಲ ಅನ್ನುವಂಥ ಪ್ರೇಮಿತ್ತು, ಅದು ಸಮಾಪ್ತ ಆಗಿದೆ. ನಾವು ನಮ್ಮಷ್ಟಕ್ಕ, ಅವರಷ್ಟಕ್ಕ, ಹೆಂಗೆ ಭೇದ ಭಾವ, ಸಂಕುಚಿತ ಭಾವ ಬಂದಿದೆ. ಹಳ್ಳಿ ಸಮಾನ ಅರ್ಥಾರ್ಥ ಮನಸ್ಸು ಯೋಗ್ಯ ಇಲ್ಲದಂತಹ, ನೀವು ಜೀವಿಸಲಿಕ್ಕೆ ಯೋಗ್ಯ ಇಲ್ಲದಂತಹ ಒಂದು ವಾತಾವರಣ ಈ ಮನಸ್ಸಿನಲ್ಲಿ ಈಗ ತುಂಬಿಬಿಟ್ಟಿದೆ. ಇದು ಸಮಾಪ್ತ ಆಗ್ಬೇಕಂತಾರೆ ಬಾಬಾ. ಈಗ ಎಲ್ಲಿಗೆ ಹೋಗಬೇಕಾಗಿದೆ? ಸ್ಥೂಲ ರೂಪದ ಸತ್ಯುಗದ ಮಾತಲ್ಲ, ಸೂಕ್ಷ್ಮ ರೂಪದಲ್ಲಿ ಸಂಕಲ್ಪದಿಂದಲೇ ಈ ಮನಸ್ಸಿನೊಳಗ ಸತ್ಯುಗದ ರಾಜಧಾನಿಯ ನಿರ್ಮಾಣವನ್ನ ಮಾಡ್ರಿ. ನೀ ಆತ್ಮ ಹೈಯರ್ ಕಾನ್ಷಿಯಸ್, ಯಾವಾಗ ಸುಪ್ರೀಂ ಕಾನ್ಷಿಯಸ್ ತಲುಪಿದ ಮೇಲೆ ಈ ಹಳ್ಳಿಯೊಳಗ ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ನೀವು ಯೋಗ್ಯ ಅಲ್ಲ. ನೀವು ಹೊಸ ಜಗತ್ತಿನಲ್ಲಿ ಇರ್ಬೇಕು. ಅರ್ಥಾತ್ ಹಳೆಯ ಬಿಲೀಫ್ ಸಿಸ್ಟಮ್ ಒಳಗೆ ಜೀವಿಸಬೇಡ್ರಿ. ಹಳೆಯ ಈ ಒಂದು ಲೌಕಿಕ ಜಗತ್ತಿನ ಲೋಕಾರೂಢಿಯ ಮಧ್ಯದಲ್ಲಿ ಈ ಮನಸ್ಸನ್ನು ಸ್ಥಿತಗೊಳಿಸ್ಬೇಡ್ರಿ. ಸತ್ಯುಗದ ವಿಚಾರ, ಸತ್ಯುಗದ ಜೀವನ ಶೈಲಿ, ಸತ್ಯುಗಿ ಸೋಚ್ ಅರ್ಥಾತ್ ಆ ಒಂದು ಸಕಾರಾತ್ಮಕ ದಿವ್ಯ ಒಂದು ಸಂಸ್ಕೃತಿ ಏನಿದೆ, ಅದನ್ನ ನಿಮ್ಮ ಮನಸ್ಸಿನಲ್ಲಿ ತಯಾರು ಮಾಡ್ಕೊಳ್ರಿ. ಅದರ ಅನುಸಾರ ತಮ್ಮ ವ್ಯಕ್ತಿತ್ವದ ನಿರ್ಮಾಣ ಮಾಡ್ಕೊಳ್ರಿ. ಆ ರೀತಿ ಆ ಒಂದು ಕಾನ್ಷಿಯಸ್ ಅಲ್ಲಿ ಜೀವನ ಮಾಡ್ರಿ ಅಂತಾರೆ ಬಾಬಾ. ಸತ್ಯುಗಿ ಕಾನ್ಷಿಯಸ್ ಆಗಿದೆ, ಒನ್ನೆಸ್, ನಾವೆಲ್ಲ ಆತ್ಮರು ಸಮಾನರು ಎನ್ನುವಂಥ ಭಾವ ಹಾಗೂ
ಸತ್ಯುಗ ಕಾನ್ಷಿಯಸ್ ಸತ್ ಅಂದರೆ ಸಂಪೂರ್ಣತೆ, ಭರ್ಪೂರತೆ, ನಾ ಖುದ್ ನಾನು ಆತ್ಮ ಆಗಿರುವಂತಹ ಅನುಭೂತಿ, ಅದು ನಾ ಆತ್ಮ ಸಂಪೂರ್ಣ, ನನಗೆ ಹೊರ ಜಗತ್ತಿನಿಂದ ಯಾರಿಂದಲೂ ಏನಾದರೂ ಬೇಕಾಗಿದೆ ಅನ್ನುವಂಥ ಸಂಕಲ್ಪದಿಂದ ಮುಕ್ತ. ಈ ಒಂದು ಪ್ರೇಮ್, ಸಹಕಾರ, ಸಮಭಾವ ಇದೆಲ್ಲ ಸತ್ಯುಗಿ ಸೋಚ್ ಅಂದಮೇಲೆ ಅದನ್ನ ನೀವೀಗ ತಯಾರು ಮಾಡ್ಕೋಬೇಕು. ಆ ಒಂದು ಪವಿತ್ರ ಜಗತ್ತಿಗೆ ತಾವು ಹೋಗಬೇಕು. ಅರ್ಥಾತ್ ಪವಿತ್ರ ಜಗತ್ತಿನ ಒಂದು ಸೂಕ್ಷ್ಮ ತಯಾರು ಮಾಡ್ಕೊಳ್ಳೋದ್ರ ಕಡೆಗೆ ನಿಮ್ಮ ಮನಸ್ಸು ಟರ್ನ್ ಆಗಬೇಕು ಅಂತ ಅರ್ಥ. प्रश्न, बाबा अपने बच्चों को उन्नति की कौन सी एक युक्ति बताते हैं? ಬಾಬಾರವರು ತಾವು ಮಕ್ಕಳ ಉನ್ನತಿಗಾಗಿ ಯಾವ ಒಂದು ಯುಕ್ತಿಯನ್ನ ಹೇಳಿಕೊಡ್ತಾರೆ? उत्तर, बच्चे तुम आज्ञाकारी बन बाप दादा की मत पर चलते रहो. ಬಾಬಾ ಆತ್ಮನ ಯಾವ ಮನಸ್ಸು ಪತಿತಾಗಿದೆ, ಆತ್ಮನ ಮನಸ್ಸು ಲೋ ಎನರ್ಜಿಯ ಅನುಭವ ಮಾಡ್ತಾ ಇದೆ, ಕಮ್ಮಿ ಕೊರತೆ ಅನುಭವ ಮಾಡ್ತಾ ಇದೆ, ಅದನ್ನ ಮತ್ತೆ ಉತ್ಥಾನ ಮಾಡೋದಕ್ಕಾಗಿ, ಆತ್ಮನ ಸಮಾನ ಪಾವನ ಮಾಡೋದಕ್ಕಾಗಿ ಬಾಬಾ ಮಕ್ಕಳಿಗೆ ಆಜ್ಞೆಯನ್ನು ಕೊಡ್ತಾರೆ. ಏನಂತ? ಆಜ್ಞಾಕಾರಿಯಾಗಿ ಬಾಬಾ ಹೇಳಿದ ಮತದಂತೆ ನಡೀರಿ. ಬಾಬಾ ಹೇಳಿದ ಮತ ಯಾವುದಾಗಿದೆ? ಮಕ್ಕಳೇ, ನೀವು ರೋಲ್ ಅಲ್ಲ, ನೀವು ದೇಹ ಅಲ್ಲ, ನೀವು ಈ ಪಾತ್ರನೂ ಅಲ್ಲ. ಭಲೆ BK ಪಾತ್ರ ಇರಲಿ, ಬ್ರಹ್ಮ ಕುಮಾರ್ ಕುಮಾರಿ, ಸ್ಟೂಡೆಂಟ್, ನಾವು ಬ್ರಾಹ್ಮಣರು, ಇವೆಲ್ಲ ಡ್ರಾಮಾದಲ್ಲಿ ಸಿಕ್ಕಿರುವಂಥ ಶ್ರೇಷ್ಠ ಪಾತ್ರ. ಆದರೆ ಪಾತ್ರದಿಂದಲೂ ಪರೆಯಾಗಿರುವಂಥ ನೀನು ನಿರಾಕಾರ ಆತ್ಮ ಇದೆಯಲ್ಲ, ಆ ಆತ್ಮ ಸ್ಮೃತಿಯಲ್ಲಿ ಇರು, ಎಲ್ಲರೊಳಗೂ ಆ ಆತ್ಮನ ಸತ್ಯವನ್ನ ನೋಡು ಮತ್ತು ನಿರಾಕಾರ ತಂದೆಯ ನೆನಪಿನಲ್ಲಿರು. ಇದು ಬಾಬಾ ಕೊಡುವಂತಹ ಮುಖ್ಯ ಮತ. तो बाप दादा दोनों इकट्ठे हैं, इसीलिए अगर इनके कहने से कुछ नुकसान भी हुआ तो भी रिस्पॉन्सिबल बाबा है. ಬ್ರಹ್ಮ ಬಾಬಾ, ಶಿವ ಬಾಬಾ ಇವರು ಬೇರೆ ಬೇರೆ ಅಲ್ಲ. ಯಾಕಂದ್ರೆ ಶಿವ ಬಾಬಾ ಬರೋದೇ ಬ್ರಹ್ಮ ಬಾಬಾರವರ ತನುವಿನೊಳಗ ಕಾನ್ಷಿಯಸ್ನ ಜೊತೆ ಕಂಬೈಂಡ್ ಆಗಿ, ಬ್ರಹ್ಮ ಬಾಬಾರ ಕಾನ್ಷಿಯಸ್ ಜೊತೆಗೆ ಸ್ವಯಂ ಸುಪ್ರೀಂ ಕಾನ್ಷಿಯಸ್ ಪರಮಾತ್ಮ ಕಂಬೈಂಡ್ ಆಗಿ ಈ ನಾಲೆಜ್ ಹೇಳ್ತಾರತ್ತಂದ್ಮೇಲೆ ಇಲ್ಲಿ ಬ್ರಹ್ಮ ಬಾಬಾ ಹೇಳಿದ್ರು ಅಂತ ನೋಡೋರು ಯಾರು ಖುದ್ ದೇಭಾನದಲ್ಲಿದ್ದಾರ ಅವ್ರು ತಿಳ್ಕೊಳ್ತಾರೆ ಇದು ಬ್ರಹ್ಮ ಬಾಬಾ ಹೇಳಿದಾರಂತ. ಆದ್ರೆ ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬಾ ಹೇಳಿದ್ರೆ ಏನಾಯ್ತು, ಅದಕ್ಕೆ ಪೂರಾ ಜವಾಬ್ದಾರ ಶಿವ ಬಾಬಾ ಇದ್ದಾರೆ. ಸಬ್ ಠೀಕ್ ಕರ್ ದೇಗ. ಬಾಬಾ ಇದ್ದಾರಲ್ಲ ಪರಮಾತ್ಮ, ಯಾರ ತನುವನ್ನ, ಯಾರ ಒಂದು ಕಾನ್ಷಿಯಸ್ ಅನ್ನ ಯೂಸ್ ಮಾಡಿಕೊಂಡು ಅವರ ಮನಸ್ಸಿನ ಮೂಲಕ ಶಿವ ಬಾಬಾ ತಮ್ಮ ಮನಸ್ಸಿನ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಂದ್ಮೇಲೆ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಶಿವ ಬಾಬಾ ಇದ್ದಾರೆ. ತುಮ್ ಅಪ್ನಿ ಮತ್ ನಹಿ ಚಲಾವು. ಬಾಬಾ ಅಂತಾರೆ ಅನೇಕ ಬಾರಿ ಹೇಗೆ ನಮ್ಮ ಜೊತೆಗಾರರು, ನಮ್ಮ ಸಮೀಪದಲ್ಲಿರುವಂಥವ್ರಿಗೆ ಬಹಳ ದೊಡ್ಡ ಲಾಟ್ರಿ, ಬಹಳ ದೊಡ್ಡದಾದಂತಹ ಪ್ರಗತಿ ಜೀವನದಲ್ಲಿ ಆಯ್ತು ಅಂತಂದ್ರೆ ಬಹಳ ಜನರಿಗೆ ಎಕ್ಸೆಪ್ಟ ಅನ್ಸಂಗಿಲ್ಲ. ಇವ್ರು ನಮ್ಮ ಮುಂದೆ ಬೆಳೆದವರು, ನಮ್ಮ ಥರ ಇದ್ದವರು, ಇವ್ರು ಹೆಂಗೆ ನಮಗಿಂತ ಇಷ್ಟು ಶ್ರೇಷ್ಠ ಜೀವನ ಮಾಡಿಕ್ ಸಾಧ್ಯದ ಅಂತ ಸ್ವೀಕಾರ ಮಾಡೋದಿಲ್ಲ. ಹಾಗೆ ಬ್ರಹ್ಮ ಬಾಬಾರ ಸಮಯದೊಳಗ ಬ್ರಹ್ಮ ಬಾಬಾರವ್ರನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಥರ ನೋಡಿರುವಂಥವ್ರು ಇವತ್ತು ಭಗವಂತನ ರಥ ಆಗಿ ಇಷ್ಟು ಶ್ರೇಷ್ಠ ಒಂದು ಪದವಿ, ಉನ್ನತ ಸ್ಥಾನ, ಬ್ರಹ್ಮ ಅನ್ನಿಸ್ಕೊಳ್ತಾ ಇದ್ದಾರಲ್ಲ ಅಂತ ಸಹನೆ ಆಗ್ತಿರ್ಲಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಬ್ರಹ್ಮ ಬಾಬಾ ಅಂತ ನೋಡ್ಬೇಡ್ರಿ, ಹಂಗೇನೇ ಆದರೂ ಕೂಡ ಇಲ್ಲಿ ಶಿವ ಬಾಬಾ ರೆಸ್ಪಾನ್ಸಿಬಲ್ ಇದ್ದಾರೆ, ಮತ್ತೆ ನೀವು ನಿಮ್ಮ ಮತವನ್ನ ನಡೆಸ್ಬೇಡ್ರಿ. ಇವ್ರು ಹೀಗಂದ್ರು ಹಾಗಂದ್ರು, ಭಗವಾನ್ ವಾಚ್ ಮುರುಳಿಯಲ್ಲಿ ಬಂದಿದೆ ಅಂತಂದ್ಮೇಲೆ ಭಗವಂತನ ಮತದಂಗ ನಡೆಯೋದು ನಮ್ಮ ಕರ್ತವ್ಯ. तो शिव बाबा के मत समझकर चलते रहो तो बहुत उन्नति होगी. ಈಗ ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾನ ಕಾನ್ಷಿಯಸ್ ಕಂಬೈಂಡ್ ಆಗಿದೆ. ಈಗ ಇವ್ರು ಹೇಳಿದ್ರು ಅಂತ ನೀವ್ಯಾಕೆ ಡಿಫ್ರೆನ್ಶಿಯೇಟ್ ಮಾಡ್ತೀರಿ? ಇದು ಬ್ರಹ್ಮ ಬಾಬಾನ ಮತ ಅಂತ ನೀವ್ಯಾಕೆ ಅನ್ಕೋತೀರಿ? ನೀವು ಶಿವ ಬಾಬಾನ ಮತ ಅಂತ ತಿಳ್ಕೊಂಡು ನಡೀರಿ, ಅದನ್ನೆಲ್ಲ ಸರಿ ಮಾಡೋದು ನನ್ ಕಲ್ಸದ ಅಂತಾರೆ ಶಿವ ಬಾಬಾ. ಅಂದಾಗ ಹಾಗೆಯೇ ಬ್ರಹ್ಮನ ತನುವನ್ನ ಆಧಾರ ತಗೊಂಡು ಶಿವ ಬಾಬಾ ಬಂದಿಲ್ಲ. ಆ ರೀತಿಯಾದಂತಹ ಒಂದು ಶ್ರೇಷ್ಠ ಒಂದು ಸ್ಮೃತಿ ಬ್ರಹ್ಮ ಬಾಬಾರವ್ರದ್ದು ಇತ್ತು. ಶ್ರೇಷ್ಠ ಸ್ಥಿತಿ ಇರುವ ಕಾರಣದಿಂದಲೇ ಶಿವ ಬಾಬಾ ಬ್ರಹ್ಮ ಬಾಬಾರವರ ಒಂದು
ಮಾಧ್ಯಮವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. धारणेಗಾಗಿ मुख्य सार बंधन काटने की युक्ति रचनी है, जिगरी बाबा से प्रीत रखनी है. ಬಂಧನಗಳನ್ನ ಕಟ್ ಮಾಡ್ಕೊಳ್ಳುವಂತ ಯುಕ್ತಿ ರಚಿಸ್ರಿ. ಬಹಳಷ್ಟು ಬಾಬಾರ ಜೊತೆಗೆ ಪ್ರೇಮ ಇರ್ಲಿ ಅಂತಾರೆ ಬಾಬಾ. ಬಂಧನಗಳನ್ನ ಕಟ್ ಮಾಡ್ಕೊಳ್ಳುವಂತ ಯುಕ್ತಿ ರಚಿಸ್ರಿ ಅಂದ್ರೆ ಏನರ್ಥ? ಈಗ ಅಕಸ್ಮಾತ್ ಬಿ ಕೆ ರೇಣುಕಾ ಒಂದು ರೋಲ್, ಈ ರೋಲ್ನ ಅನೇಕ ಜನ್ಮದ ಕರ್ಮದ ಕಾರಣದಿಂದ ಬಿ ಕೆ ರೇಣುಕಾನ್ ರೋಲಿಗೆ ಅನೇಕರು ಅನೇಕ ರೀತಿಯ ಬಂಧನಗಳನ್ನ ಹಾಕ್ತಾರೆ. ಅದು ಜ್ಞಾನ ಮುರಳಿಯ ಚಿಂತನೆಯಲ್ಲಿರ್ಬೋದು, ಅಧ್ಯಯನದಲ್ಲಿ ಇರ್ಬೋದು, ಆ ರೋಲ್ನ ಮೂಲಕ ಆಗುವ ಸೇವೆಯಲ್ಲಿ ವಿಘ್ನ ಬಂಧನಗಳನ್ನು ಹಾಕೋರು ಇರ್ಬೋದು, ತನುವಿನ ಒಂದು ಬಂಧನ ಹಾಕುವಂಥವ್ರು ಇರ್ಬೋದು, ಅಪ್ಪ ಅಮ್ಮನ ರೂಪದಲ್ಲಿ, ಅನೇಕ ಸ್ನೇಹಿತರ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ. ಬಾಬಾ ಹೇಳ್ತಾರ, ತನುವಿಗೆ ಬಂಧನ ಹಾಕ್ಬೋದು, ಆದ್ರೂ ಕೂಡ ಈ ತನು, ಈ ಪಾತ್ರ, ಈ ರೋಲ್ ಏನಿದೆ ಇದು ಡ್ರಾಮಾ ನಾನು ಆತ್ಮನಿಗೆ ಕೊಟ್ಟಿರುವಂಥದ್ದಿರೋದ್ರಿಂದ ಇದ್ರದ್ದೇ ಒಂದು ಘನತೆ ಇದೆ, ಇದ್ರದ್ದೇ ಒಂದು ವ್ಯಾಲ್ಯೂ ಇದೆ. ಅಂದಮೇಲೆ ಆ ಘನತೆಗೆ ನಾನು ಒಂದು ಗೌರವ ಕೊಡ್ಬೇಕಾಗ್ತದ. ಹಿಂಗಲ್ಲ, ಈ ಶರೀರ ಯಾರೇ ಉಪಯೋಗ ಮಾಡ್ಕೊಳ್ಳಿ, ಈ ಒಂದು ರೋಲ್ನ ವಿಶೇಷತೆಗಳನ್ನ ಯಾರೇ ಬಂಧಿಸ್ಲಿ, ಈ ರೋಲಿಗೆ ಸಿಕ್ಕಂತ ಸಮಯವನ್ನ ಯಾರು ಬೇಕಾದ್ರೂ ತಮಗೆ ಹೆಂಗ್ ಬೇಕೋ ಹಂಗೆ ಉಪಯೋಗ ಮಾಡ್ಕೋತಾರ, ಈ ರೋಲನ್ನ ಬಂಧಿಸ್ತಾರತ್ತಂದ್ರ ಸಾಧ್ಯ ಇಲ್ಲ. ಮತ್ತು ಈ ಮನಸ್ಸನ್ನು ಕೂಡ ಬಂಧಿಸ್ತಾರತ್ತಂದ್ರ ಸಾಧ್ಯ ಇಲ್ಲ, ಅವ್ರು ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನಂತಾರ ಬಾಬಾ, ಬಂಧನಗಳದಾವ ಕಟ್ ಮಾಡ್ಕೊಳ್ಳುವಂತ ಯುಕ್ತಿ ಮಾಡ್ರಿ. ಬಂಧನದ ಅಂತ ಸಂಗಮ ಯುಗ ಮುಗಿಯುವವರೆಗೂ ಬಂಧನದಲ್ಲೇ ಇರ್ತೀರೇನು? ಸೊ ಬಾಬಾ ಬಂದಿದಾರ ಬಂಧನಗಳನ್ನ ಸಮಾಪ್ತ ಮಾಡೋದಕ್ಕಾಗಿ. ಅಂದಮೇಲೆ ಬಂಧನಗಳಿಂದ ಮುಕ್ತಾಗುವ ಯುಕ್ತಿ ಬಾಬಾ ಆಲ್ರೆಡಿ ಹೇಳಾಗಿದೆ. ಅಂದಮೇಲೆ ನೀವೇನ್ ಮಾಡ್ಬೇಕು? ಆ ಯುಕ್ತಿಯನ್ನ ರಚಿಸ್ರಿ, ಅರ್ಥಾತ್ ಅವುಗಳನ್ನ ಯೂಸ್ ಮಾಡ್ರಿ. ಯೂಸ್ ಮಾಡಿ ಈ ವಿಶ್ವ ನಾಟಕ, ಇದು ಸಿನಿಮಾ, ಈ ಸಿನಿಮಾದೊಳಗ ಎಲ್ಲಾರ್ದು ಅವ್ರವ್ರದೇ ಪಾತ್ರ ಇದೆ. ಹೇಗೆ ಬಿ ಕೆ ರೇಣುಕಾ ಅನ್ನುವಂಥದ್ದೊಂದು ಸ್ವಯಂ ಭಗವಂತ ಕೊಟ್ಟಿರುವಂತ ರೇಣುಕಾನ್ ಪಾರ್ಟ್ ಮೊದ್ಲಿತ್ತು ಡ್ರಾಮಾದೊಳಗ. ಬ್ರಹ್ಮಕುಮಾರಿ ರೇಣುಕಾ ಇದು ಭಗವಂತನೇ ಸ್ವಯಂ ನೀಡಿರುವಂತ ಗಿಫ್ಟ್, ಈ ರೋಲ್. ಅಂದ್ಮೇಲೆ ಇದ್ರದ್ದು ಬಹಳ ವ್ಯಾಲ್ಯೂ ಅದ. ಇದಕ್ಕೆ ಯಾರು ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ಕೋತಾರ, ಇದಕ್ಕೆ ಯಾರು ಏನಾರೇ ಮಾಡಿಸ್ತಾರ, ಬಂಧಿಸ್ತಾರತ್ತಂದ್ರ ನಡೆಯುವುದಿಲ್ಲ. ನಾವು ಈ ರೋಲಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಗ್ತದ. ಅದಕ್ಕೆ ಹಂಗಂತ ಬಂಧನದಲ್ಲಿ ಬಂಧಿಸ್ಕೊಂಡು ಅಲ್ಲೇ ಇದ್ಕೊಂಡು ನಾ ಅಲ್ಲೇ ನರಳ್ತೀನಿ, ಏನ್ ಮಾಡುದು, ನಮ್ಮ ಹಣೆ ಬರಹ, ಇದೆಲ್ಲ ಯೋಗಿಯ ಲಕ್ಷಣ. ಬಂಧನ ಇವೆಯಾ, ಅವುಗಳನ್ನ ಬಾಬಾ ಕೊಟ್ಟಿರುವಂತಹ ಯುಕ್ತಿಗಳನ್ನ ರಚಿಸ್ರಿ ಮತ್ತು ಬಂಧನಗಳಿಂದ ಮುಕ್ತಾಗ್ರಿ. ಬಾಬಾ ಕ ಸಬ್ಕೋ ಪೈಗಾಮ್ ದೇ ಸಬ್ಕಾ ಕಲ್ಯಾಣ ಕರ್ನಾ ಹೇ. ಬಾಬಾರ್ ಸಂದೇಶವನ್ನ ಎಲ್ಲರಿಗೂ ಕೊಟ್ಟು ಎಲ್ಲರ ಕಲ್ಯಾಣ ಮಾಡ್ರಿ. ಸ್ಥೂಲ ರೂಪದ ಕಲ್ಯಾಣ ಮಾಡುವುದು ಅಂತಂದ್ರೆ ಪ್ಯಾಂಪ್ಲೆಂಟ್ನ ಮೂಲಕ, ಚಿತ್ರ ಪ್ರದರ್ಶನೆಯ ಮೂಲಕ, ಪುಸ್ತಕಗಳ ಮೂಲಕ ಮತ್ತು ವಾಚದ ಮೂಲಕ ಅನೇಕರಿಗೆ ಜ್ಞಾನವನ್ನ ಹೇಳಿ ಅವ್ರದ್ದು ಕಲ್ಯಾಣ ಮಾಡ್ರಿ. ಇದು ಸ್ಥೂಲ ರೂಪದಲ್ಲಿ. ಅದೇ ಸೂಕ್ಷ್ಮ ರೂಪದ ಎಲ್ಲರಿಗೂ ಸಂದೇಶ ಕೊಡ್ರಿ ಅನ್ನೋದ್ರ ಅರ್ಥ ಏನಾಗಿದೆ ಅಂತಂದ್ರೆ, ಎಲ್ಲರಿಗೂ ಅಂದ್ರೆ ಯಾರು? ಅವ್ರು ಎಲ್ಲರೂ ನಾ ಆತ್ಮನ್ ಬಿಟ್ಟು ಏನೇನಿದೆ, ಈ ರೋಲ್ ಇದೆ, ರೋಲ್ ಒಳಗ ಮನಸ್ಸಿದೆ, ಸಂಕಲ್ಪ ಇದೆ, ಭಾವನಾ ಇದೆ, ಅನೇಕ ಸಂಕಲ್ಪಗಳದಾವ. ಇವರೆಲ್ಲ ಯಾರು? ಇವ್ರು ಬೇರೆಯವರು. ಇವ್ರು ನಾನಲ್ಲ, ಸಂಕಲ್ಪ ನಾನಲ್ಲ, ವಿಚಾರ ನಾನಲ್ಲ, ಮನಸ್ಸು ನಾನಲ್ಲ, ಈ ರೋಲ್ ನಾನಲ್ಲ, ನನ್ನನ್ನ ಬಿಟ್ಟು ಇದು ಸಪ್ರೇಟ್ ಇದೆ, ಇವುಗಳಿಂದ ನಾ ಆತ್ಮ ಪರೇ ಇದ್ದೇನೆ ಅಂದ ಮೇಲೆ ಬಾಬಾ ಹೇಳ್ತಾರ, ಇವರೆಲ್ಲರಿಗೂ ಸಂದೇಶ ಕೊಡ್ರಿ. ಅರ್ಥಾತ್ ಸಂದೇಶ ಕೊಡಾಕ್ ಮನಿ ತಿರುಗಾಡಿ ಕೊಡುವುದೇನಿದೆಯಲ್ಲ, ಜರೂರಿ ಇದೆ. ಯಾಕಂದ್ರೆ ರೋಲ್ನ ಮನಸ್ಸಿನ ಮೇಲೆ ದೇಹ ಅಭಿಮಾನದ ಲೇಯರ್ ಕುತ್ಕೊಂಡಿದೆ. ಏನಂತ? ನಾನು ಅಂದ್ರೆ ಹಿಂಗಿದ್ದೀನಿ ಅಂತ ಬೇರೆ 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 ಲೇಯರ್. ಆ ಲೇಯರ್, ಆ ಅಭಿಮಾನ, ಆ ಒಂದು ಜಂಗ್ ಇಳಿಬೇಕು ಅಂತಂದ್ರೆ ಜರೂರು ಸ್ಥೂಲ ರೂಪದಲ್ಲಿ ನಾವು ಮನೆಗೂ ಹೋಗಿ ಸಂದೇಶವನ್ನ ಕೊಡ್ಲೇಬೇಕು. ಆದ್ರೆ ಎಲ್ಲರಿಗೂ ಸಂದೇಶ ಕೊಡ್ರಿ ಎನ್ನುವ ಸೂಕ್ಷ್ಮ ಅರ್ಥ ಏನು ಅಂದ್ರೆ, ಜೊತೆಯಲ್ಲಿ ಈ ಮನಸ್ಸಿನ ಸಂಕಲ್ಪ ವಿಕಲ್ಪಗಳದಾವ, ಅನಂತ ಪ್ರಜೆಗಳ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ ಅದಾರ, ಅವರಿಗೆ ಸಂದೇಶ ಕೊಡ್ರಿ. ಏನಂತ? ಆ ಪ್ರತಿ ಸಂಕಲ್ಪಗಳು ಇದನ್ನು ಸ್ವೀಕಾರ ಮಾಡಬೇಕು, ನಾನು ಪಾವನ ಆತ್ಮ ಇದ್ದೀನಿ, ನಾನು ಪರಮಾತ್ಮನ ಸಂತಾನಿದ್ದೀನಿ ಅಂತ ಸ್ವೀಕಾರ ಮಾಡ್ಬೇಕು. ಯಾಕಂದ್ರೆ ದ್ವಾಪರ ಯುಗದಿಂದ ಇಲ್ಲಿವರೆಗೆ ತಯಾರಾಗಿರುವಂತ ಪ್ರತಿ ವಿಚಾರಗಳು, ನಾನು ಮಿನಿಸ್ಟರ್ ಮಗಳಿದ್ದೀನಿ,
ನಾನು ರೈತನ ಮಗಳಿದ್ದೀನಿ, ನಾನು ಡಾಕ್ಟರ್ ಮಗಳಿದ್ದೀನಿ, ನಾನು ಯಜಮಾನನ ಮಗಳಿದ್ದೀನಿ, ನಾನು ಶ್ರೀಮಂತರ ಮಗಳಿದ್ದೀನಿ, ನಾ ಅವ್ರ ಹೆಂಡತಿ ಇದ್ದೀನಿ, ಇವ್ರ ಹೆಂಡತಿ ಇದ್ದೀನಿ. ಇವೆಲ್ಲ ರೋಲ್ನ ಮೇಲೆ ರೋಲ್ನ ಮನಸ್ಸಿನ ಮೇಲೆ ಅನೇಕ ರೀತಿಯ ಪಾತ್ರದ ಮತ್ತು ಸಂಬಂಧಗಳ ಜಂಗ್ ಅಂಟುಕೊಂಡಿದೆ. ಈ ಜಂಗ್ ಏನಾಗ್ಬೇಕಂತ ಹೇಳ್ತಾರ ಬಾಬಾ, ಎಲ್ಲ ಹೊರಟು ಹೋಗ್ಬೇಕು. ಇದು ಹೊರಟು ಹೋಗ್ಬೇಕು ಅಂತಂದ್ರೆ ಈ ಮನಸ್ಸಿಗೆ ಅಂದ್ರೆ ನಾನು ಹೀಗಿದ್ದೀನಿ ಅಂತೇನು ಅನ್ಕೊಂಡ್ ಕೂತ್ಕೊಂಡಿದೆ ಈ ಮನಸ್ಸು, ಆ ಮನಸ್ಸಿಗೆ ಸಂದೇಶ ಕೊಡ್ರಿ, ನಾ ಆತ್ಮ ಇದ್ದೀನಿ ಅಂತ. ನಾ ರೋಲ್ ಅಲ್ಲ, ನಾ ಇಂಥವ್ರ ಮಗಳಲ್ಲ, ನಾನು ಇರೋದು ನಿರಾಕಾರ ಆತ್ಮ ಇದೀನಿ ಅನ್ನೋದು ಪ್ರತಿ ಸಂಕಲ್ಪ ಹೇಗೆ ಬಾಬಾ ಹೇಳ್ತಾರೆ, ಮನೆಗೂ ಮನಮನಕ್ಕೂ ಅಂದ್ರೆ ಮನಸ್ಸಿನ ಪ್ರತಿಯೊಂದು ವಿಚಾರಗಳಿಗೂ ಈ ಸಂದೇಶವನ್ನ ಕೊಡ್ಬೇಕಾಗಿದೆ, ಕಲ್ಯಾಣ ಮಾಡ್ಬೇಕಾಗಿದೆ. ಅಂದ್ರೆ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮೊದಲ ಮನೆಯಿಂದ ಅಂದ್ರೆ ಇಲ್ಲೇ ಮನಸ್ಸಿನಾಗಿರುವಂತ ವಿಚಾರಗಳನ್ನ ಮೊದಲು ಶುದ್ಧ ಮಾಡ್ರಿ, ನಂತರ ಎಲ್ಲವನ್ನ ಶುದ್ಧ ಮಾಡೋದಿದೆ. ಮುರಳಿಯ ಸೆಕೆಂಡ್ ಪಾಯಿಂಟ್, दूरांदेशी बुद्धि से इस बेहद के खेल को समझना है. ದೂರದೃಷ್ಟಿ ಅಂದ್ರೆ ಯಾವುದು ಬಾಬಾ ಹೇಳ್ತಾರ, ಅಂತರ್ಮುಖಿಯಾಗಿ ದೂರದೃಷ್ಟಿ ಅರ್ಥಾತ್ ಅಬ್ ಡ್ರಾಮಾದೊಳಗಿದ್ದುಕೊಂಡು ರೋಲ್ನ ಅಥವಾ ಮುಂದೇನಾಗ್ತದ, ಸಮಯ ಏನಾಗ್ತದ, ಈ ಕೆಲಸ ಮಾಡಿದ್ರೆ ಏನಾಗ್ತದ, ಈ ಸೇವಾ ಮಾಡಿದ್ರೆ ಮುಂದೆ ಏನ್ ರಿಸಲ್ಟ್ ಬರ್ಬೋದು, ಇದಲ್ಲ. ನಾನ್ ನಿಜವಾಗಿಯೂ ನನ್ನ ಶಕ್ತಿ ಏನಿದೆ, ನನ್ನಲ್ಲಿ ಏನ್ ಶಕ್ತಿ ಇದೆ, ಈ ಪೂರ್ಣ ನನ್ನ ಜೀವನ, ನನಗೆ ಸಿಕ್ಕಿರುವಂತ ಜೀವನ ಎಷ್ಟು ವಿಶಾಲ ಇದೆ, ಅಷ್ಟು ದೂರದೃಷ್ಟಿಯನ್ನ ಇಟ್ಕೊಂಡು ಬಾಬಾ ಹೇಳ್ತಾರೆ ಬೇಹದ್ದಿನ ಆಟವನ್ನ ನೋಡೋದು. ಬೇಹದ್ದಿನ ಆಟ ನೋಡ್ಲಿಕ್ಕೆ BK ರೇಣುಕಾ ಅದರ ಆಟ ನೋಡ್ಲಿಕ್ಕೆ ಆಗೋದಿಲ್ಲ, ಆಟದಲ್ಲಿ ಸಿಕ್ ಹಾಕೋಬೇಕಾಗ್ತದಷ್ಟೇ. ಬೇಹದ್ದಿನ ಆಟ ನೋಡ್ಲಿಕ್ಕೆ ಬೇಹದ್ದಿನ ಸ್ಥಿತಿಯಲ್ಲಿ ಹೋಗ್ಬೇಕಾಗ್ತದ. ಅದಕ್ಕೆ ಬೇಹದ್ದಿನ ಸ್ಥಿತಿಗೆ ಏನಂತಾರೆ ಬಾಬಾ, ದುರಾಂದೇಶಿ ಅರ್ಥಾತ್ ರೋಲ್ನಿಂದ ಪರೆ, ಬ್ರಹ್ಮಕುಮಾರಿ ರೇಣುಕಾ ಎನ್ನುವ ಪಾತ್ರದಿಂದ ಪರೆ ನಾ ಆತ್ಮ ಬೇಹದ್ದಿನ ದುರಾಂದೇಶಿ, ಆತ್ಮದ ಶಕ್ತಿ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಮಾತ್ರ ಈ ಡ್ರಾಮಾವನ್ನ ಒಂದು ಆಟದ ರೂಪದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಬೆಗರ್ ಟು ಪ್ರಿನ್ಸ್ ಬನ್ನೆ ಕಿ ಪಢಾಯಿ ಪರ್ ಪೂರಾ ಧ್ಯಾನ್ ದೇನಾ ಹೈ. ಬೆಗರ್ ಟು ಪ್ರಿನ್ಸ್, ಬೆಗರ್ ಅಂದ್ರೆ ನಂದೇನೂ ಇಲ್ಲ, ಏನೇನಿಲ್ಲ, ನಾ ಆತ್ಮ ಅನ್ನುವ ಒಂದು ಅನುಭವ, ನಾ ಆತ್ಮ ಅನ್ನುವ ಒಂದು ಸತ್ಯವನ್ನ ಬಿಟ್ರೆ ನಂದನ್ನೋದು ಇಲ್ಲೇನೂ ಇಲ್ಲ. ಇವನ್ ರೋಲ್ನ ಮನಸ್ಸು, ರೋಲ್ನ ವಿಚಾರ, ವಿಶೇಷತೆ ಇವೆಲ್ಲ ಡ್ರಾಮಾ ಕೊಟ್ಟಿರುವಂಥದ್ದು. ಜೊತೆಯಲ್ಲಿ ಈ ಸೇವಾ ಕೇಂದ್ರನೂ ನಂದಲ್ಲ. ಸೆಂಟರ್ ಮಧುಬನ್ ಎ ಸಬ್ ಬಾಬಾ ಕಾ ಹೈ, ಹಾ ಸಿರ್ಫ್ ಬಾಬಾ ಮೇರಾ ಹೈ. ಈ ಜಗತ್ತಿನಲ್ಲಿ ಯಾವುದೂ ನಂದಲ್ಲ. ಈ ಸ್ಥಿತಿನೇ ಬೆಗರ್. ಇವಾಗ ಬೆಗರ್ ಆಗ್ತೀವಿ, ಅವಾಗೆ ಬಾಬನ್ ಪೂರ ಆಸ್ತಿಗೆ ಅಧಿಕಾರಿ, ಪ್ರಿನ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಈ ವಿದ್ಯೆ ಮೇಲೆ ಬಹಳ ಗಮನ ಕೊಡ್ರಿ. ಯಾದ್ ಕಾ ಸಚ್ಚಾ ಚಾರ್ಟ್ ರಖನಾ ಹೈ. ನೆನಪಿನ ಚಾರ್ಟ್ ಇಡೋದು ಅಂತಂದ್ರ ಎಷ್ಟು ಗಂಟೆಯೊಳಗೆ ಎಷ್ಟು ನಿಮಿಷದೊಳಗೆ ಎಷ್ಟು ಸೆಕೆಂಡ್ ಮಾಡಿದೆ ಅಂತಲ್ಲ, ಹರ್ ಪಲ್ ಸೆಕೆಂಡ್ ಅಟೆನ್ಷನ್ ನಾ ಭಾನದಲ್ಲಿ, ದೇಹದ ಜಗತ್ತಿನೊಳಗ ಈ ಜಗತ್ತು ನನಗೆ ರಿಯಲ್ ಅನ್ಸಿ ಇದ್ರಲ್ಲಿ ಸಿಕ್ ಹಾಕೊಳ್ತಿದ್ದೀನೋ, ಏನ್ ಡ್ರಾಮಾದಿಂದ ಪರೇ ಡ್ರಾಮಾದ ಆಟವನ್ನ ನೋಡ್ತಾ ಇದ್ದೀನೋ, ಇದು ಸೆಕೆಂಡಿನ ಅಟೆನ್ಷನ್ ಇಡುವುದಕ್ಕನೇ ಬಾಬಾ ಹೇಳ್ತಾರೆ ಸತ್ಯ ಚಾರ್ಟ್ ಇಡ್ರಿ ಅಂತ. वरदान, संकल्प रूपी बीज को कल्याण की शुभ भावना से भरपूर रखने वाले विश्व कल्याणकारी भव. ಸಂಕಲ್ಪ ರೂಪಿ ಬೀಜವನ್ನ ಕಲ್ಯಾಣದ ಶುಭ ಭಾವನೆಯಿಂದ ಭರ್ಪೂರಾಗಿಡುವಂತಹ ವಿಶ್ವ ಕಲ್ಯಾಣಕಾರಿ ಆಗ್ರಿ. ಸಂಕಲ್ಪ ರೂಪಿ ಬೀಜವನ್ನ ಕಲ್ಯಾಣದ ಶುಭ ಭಾವನೆಯಿಂದ ಭರ್ಪೂರಾಗಿಡುವಂತಹ ವಿಶ್ವ ಕಲ್ಯಾಣಕಾರಿಗಳಾಗ್ರಿ. जिसे सारे वृक्ष का सार बीज में होता है. ಇಷ್ಟು ದೊಡ್ಡ ವಿಶಾಲ ವೃಕ್ಷ ಮೊದಲೇನಿತ್ತು, ಒಂದು ಬೀಜ ಇತ್ತು, ಬೀಜ ಮೊಳಕೆ ಹೊಡೆದು ಇಷ್ಟು ದೊಡ್ಡ ವೃಕ್ಷ ಆಗಿದೆ. ಅಂದ್ರೆ ವೃಕ್ಷದ ವಿಸ್ತಾರ ಎಲ್ಲ ಎಲ್ಲಿದೆ, ಬೀಜದಲ್ಲಿದೆ ಅಂತಾರೆ ಬಾಬಾ. ಅದೇ ರೀತಿಯಾಗಿ ಸಂಕಲ್ಪ ರೂಪಿ ಬೀಜ ಹರ ಆತ್ಮ ಕೆ ಪ್ರತಿ, ಪ್ರಕೃತಿ ಕೆ ಪ್ರತಿ ಶುಭ ಭಾವನಾ ವಾಲೆ ಹೋ ಬಾಬಾ ಹೇಳ್ತಾರೆ. ಹಾಗೇನೆ ಸಂಕಲ್ಪ ಅನ್ನೋದೊಂದು ಬೀಜ. ಈ ಬೀಜದೊಳಗ ಏನ್ ತುಂಬಿರ್ಲಿ ಅಂದ್ರೆ ಪ್ರತಿಯೊಬ್ಬ ಆತ್ಮ ಪ್ರಕೃತಿ ಪ್ರತಿಯಾಗಿ ಶುಭ ಭಾವ ತುಂಬಿರ್ಲಿ. ಸರ್ವಕೋ
बाप समान बनाने की भावना, ನಿರ್ಬಲ್ को ಬಲವಾನ್ बनाने की ಭಾವನಾ, ಎಲ್ಲರನ್ನ ಬಾಪ್ ಸಮಾನ್ ಮಾಡುವಂತ ಭಾವನೆ, ನಿರ್ಬಲರನ್ನ ಬಲವಾನ್ ಮಾಡುವಂತ ಭಾವನೆ, ದುಃಖಿ ಅಶಾಂತ ಆತ್ಮಕೋ ಸದಾ ಸುಖಿ ಶಾಂತ್ ಬನಾನೆ ಕಿ ಭಾವನಾ. ಮಾಡುದಂದ್ರೆ ಏನು? ಯಾರೋ ಅಶಾಂತ ಅದಾರ, ಯಾರೋ ದುಃಖಿ ಅದಾರ ರೋಲ್ ಒಳಗ, ಯಾರೋ ರೋಲ್ ಒಳಗ ಭಾಳ ನಿರಾಶ್ ಅದಾರ, ರೋಲ್ ಒಳಗದಾರ, ಅದು ಸತ್ಯ ಅಲ್ಲ, ರೋಲ್ ಸತ್ಯ ಅಲ್ಲ, ಅದು ಡ್ರಾಮಾ ಆಕ್ಟಿಂಗ್ ಮಾತ್ರ. ಈಗ ಎಷ್ಟೋ ಬಾರಿ ಯಾವುದಾದ್ರೂ ಒಂದು ವಿಡಿಯೋ ನೋಡಿದ್ರ ಒಂದು ಮಗು ಆಕ್ಟಿಂಗ್ ಮಾಡಿತು, ಅಥವಾ ಯಾರಾದರೂ ಒಂದು ಏನೋ ಮಜಾಕ್ ಮಾಡ್ತಾರ ಪತಿ ಪತ್ನಿ, ಅದ್ರೊಳಗ ಕಾಮೆಂಟ್ಸ್ ಅಲ್ಲಿ ಬರೆದಿರ್ತಾರ ವಾವ್ ಗ್ರೇಟ್ ಆಕ್ಟಿಂಗ್ ಅಂತ. ಅಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ಈಗ ಇದು ಆಕ್ಟಿಂಗ್, ಇವ್ರು ಮಾಡ್ತಾ ಇರೋದು ಆಕ್ಟಿಂಗ್, ಇದು ರಿಯಲ್ ಅಲ್ಲ. ಈಗ ಅತ್ತೆ ಸೊಸೆಗೆ ಬೈತಾ ಇದ್ರು, ಸೊಸೆ ಅತ್ತೆಗೆ ಬೈತಾ ಇದ್ರು, ನೀವು ಈ ತರ ಯಾಕೆ ಮಾಡಿರಿ ಅಂತ ಕಾಮೆಂಟ್ಸ್ ಅಲ್ಲಿ ಬರೆಯೋದಿಲ್ಲ. ಕಾಮೆಂಟ್ಸ್ ಅಲ್ಲಿ ಬರೀತಾರ ವಾವ್ ಗ್ರೇಟ್ ಆಕ್ಟಿಂಗ್ ಅಂತ. ಯಾಕೆ? ಇದೆಲ್ಲ ಅವ್ರು ಮಾಡ್ತಾ ಇರೋದು ಆಕ್ಟಿಂಗ್. ಸೇಮ್ ಅದೇ ಥರನೇ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ವಿಶ್ವ ನಾಟಕದಲ್ಲಿ ಯಾರಾದ್ರೂ ಮೋಸ ಮಾಡಿದ್ರ, ಯಾರಾದ್ರೂ ಅಪವಾದಗಳನ್ನ ಕೊಟ್ರ, ಇವ್ರೇನು ರಿಯಲ್ ಅನ್ಕೋಬೇಡ್ರಿ, ಅದು ಆಕ್ಟಿಂಗ್. ಆ ಥರ ಮಾಡ್ತಾರಷ್ಟೇ. ಅಂದ್ರೆ ದುಃಖಿ ಅಶಾಂತ್ ಪರೇಶಾನ್ ಇರೋರನ್ನ ಅದನ್ನ ಖರೆ ಅಂತ ತಿಳ್ಕೊಬೇಡ್ರಿ. ಅವ್ರ ಆಕ್ಟಿಂಗ್ ಅಲ್ಲಿ ಅಶಾಂತ್ ಆಗೋದಿದೆ, ಅವ್ರ ಆಕ್ಟಿಂಗ್ ಅಲ್ಲಿ ಪರೇಶಾನ್ ಆಗೋದಿದೆ. ಪರೇಶಾನ್ ಆಗುವ ಆಕ್ಟಿಂಗ್ ಡ್ರಾಮಾ ಚೂಸ್ ಮಾಡಿದೆ, ಡ್ರಾಮಾ ಅವ್ರಿಗೆ ಕೊಟ್ಟಿದೆ, ಅದಕ್ಕೆ ಅವ್ರು ಪರೇಶಾನ್ ಆಗುವಂತ ಎಕ್ಸ್ಪೀರಿಯನ್ಸ್ನ ಅನುಭವ ಏನು ತಗೋತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಒಳಗೆ ಅವರು ಮುಳುಗಿದಾರ. ಈಗ ನಾ ದೇಹಬಾಂಧಲ್ಲಿ ಇದ್ದುಕೊಂಡು ನೋಡಿದಾಗ ಅನಿಸ್ತದೆ ಇವ್ರು ಎಷ್ಟು ಪರೇಶಾನ್ ಅದಾರ, ಎಷ್ಟು ದುಃಖಿ ಅದಾರ ಅಂತ. ಅದೇ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡ ನೋಡಿದಾಗ ಏನು ಅನಿಸ್ತದ, ಇಲ್ಲ ಒಂದು ಶಾಂತ ಸ್ವರೂಪಾತ್ಮ, ಸುಖ ಸ್ವರೂಪಾತ್ಮ ಪರೇಶಾನ್ ಆಗಿರುವಂತಹ ಒಂದು ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಇದಕ್ಕಂತಾರ ಸುಖ ಕೊಡುವ, ಶಾಂತಿ ಕೊಡುವ, ಎಲ್ಲರನ್ನ ಸಮಾಧಾನಗೊಳಿಸುವಂತಹ ಶುಭ ಭಾವ. तो भावना का रस व सार हर संकल्प में भरा हुआ हो. ಪ್ರತಿ ನಿಮ್ಮ ಭಾವದೊಳಗ, ಪ್ರತಿ ಸಂಕಲ್ಪದಲ್ಲಿ ಇದು ತುಂಬಿರ್ಲಿ, ಇವರು ಆತ್ಮ ಸುಖ ಸ್ವರೂಪದಾರ. ರೋಲ್ನಲ್ಲಿ ಇವರು ದುಃಖದ ಪಾರ್ಟ್ ಇರಬಹುದು, ಆದ್ರೆ ಆತ್ಮ ಮಾತ್ರ ಸುಖ ಸ್ವರೂಪದಾರ ಅನ್ನುವಂಥ ಭಾವ ಪ್ರತಿ ಸಂಕಲ್ಪದಲ್ಲಿ ತುಂಬಿರ್ಲಿ ಅಂತಾರೆ ಬಾಬಾ. कोई भी संकल्प रूपी बीज इस सार से खाली अर्थात व्यर्थ न हो. ಯಾವುದೇ ಸಂಕಲ್ಪ ರೂಪಿ ಬೀಜ ಈ ಸಾರಿಲ್ಲದೆ ಹೋಗಬಾರ್ದು. ಯಾವ ಸಾರ? ಪ್ರತಿ ಸಂಕಲ್ಪದಲ್ಲಿ ಈ ಶುಭ ಭಾವ ತುಂಬಿರ್ಲಿ, ಇವರು ಸುಖಿ, ಇವರು ಶಾಂತ ಅದಾರ ಅನ್ನುವಂಥ ಸತ್ಯವನ್ನ ನೀವು ನೋಡಿದ, ಅನುಭವ ಮಾಡಿದಂಥ ಸಂಕಲ್ಪಗಳೇ ಇರಬೇಕು. कल्याण की भावना से समर्थ हो तब कहेंगे बाप समान विश्व कल्याणकारी आत्मा. ಬಾಬಾ ಅಂತಾರೆ ಪ್ರತಿ ಸಂಕಲ್ಪದಲ್ಲಿ ಶುಭ ಭಾವ ಮತ್ತು ಕಲ್ಯಾಣದ ಭಾವ ಇತ್ತು ಅಂತಂದ್ರೆ ನೀವು ಸಮರ್ಥ ಅಂತ ಅನಿಸ್ಕೊಳ್ತೀರಿ. ಸಮರ್ಥ ಆದಾಗ್ಲೇನೆ ಬಾಪ್ ಸಮಾನ ವಿಶ್ವ ಕಲ್ಯಾಣಕಾರಿ ಆಗೋದಕ್ಕೆ ಸಾಧ್ಯ ಇದೆ. ಸ್ಲೋಗನ್ ಮಾಯಾಕೆ ಝಮೇಲೋ ಸೆ ಘಬರಾನೆಗೆ ಬಜಾಯ್. ಮಾಯೆಯ ಈ ಎಲ್ಲ ಒಂದು ಜಂಜಾಟದಿಂದ ಗಾಬರಿ ಆಗುವ ಬದಲಾಗಿ ಪರಮಾತ್ಮ ಮೇಲೆ ಕಿ ಮೌಜ್ ಮನಾತೆ ರಹೋ. ವಂಡರ್ಫುಲ್, ಅದ್ಭುತ್. ಬಾಬಾ ಹೇಳ್ತಾರ ಈ ಮಾಯೆ ಜಂಜಾಟ್ ಅನ್ಕೋತೀರಿ, ಇದಕ್ಕೆ ಮಾಯಾ ಜಂಜಾಟ್ ಅಂತ ಯಾಕೆ ಅನ್ಕೋತೀರಿ? ಮಾಯಾ ಒಂದು ಏನಪ್ಪ ಇದು ಜಾಲ ಅಂತ ಅನ್ಕೋತೀರಲ್ಲ, ಇದಂತೂ ಸಿನಿಮಾ ಅದ. ಇದಕ್ಕೆ ನಿಮಗೆ ಅನಿಸ್ತದ ಮಾಯಾ ಜಮೇಲಾ ಅಂತ, ಇದಕ್ಕೆ ಗಾಬರಿ ಆಗ್ತೀರಿ. ನಿಮಗೆಲ್ಲ ಕರೆ ಬಾಬಾ ಹೇಳ್ತಾರ ಮಕ್ಕಳೇ, ನೀವು ಭ್ರಮೆಯೊಳಗೆ ಬಂದು ಮಾಯೆಯ ಒಂದು ಕೈಗೆ ಈ ಮನಸ್ಸನ್ನ ಕೊಟ್ಟು ಮನಸ್ಸಿನ ಮೂಲಕ ಫೀಲ್ ಮಾಡ್ತೀರಿ ಈ ನಾಟಕ ರಿಯಲ್ ಅಂತ. ಅದಕ್ಕೆ ಹಿಂಗ ಅನಿಸತ್ಲಿ ಏನ್ ಗೊಂದ್ಲಪ್ಪ, ಏನ್ ಜಂಜಾಟ ಅಂತ. ಅದಕ್ಕಾಗಿ ಏನ್ ಮಾಡ್ರಿ, ಪರಮಾತ್ಮನ ಮಿಲನದ ಮೇಳ ಆಚರಿಸ್ರಿ, ಭಗವಂತನ ಮಿಲನದ ಅನುಭವದಲ್ಲಿ ಹೋಗ್ಬಿಡ್ರಿ, ಆಗ ಮೋಜಿನ ಅನುಭವ ಮಾಡ್ತೀರಿ. ಈ ನಾಟಕ ನೋಡ್ತಿದ್ರು ಕೂಡ ಈ ನಾಟಕದ ಪ್ರಭಾವ ನಿಮಗೆ ಆಗೋದಿಲ್ಲ. ವ್ಯಕ್ತಿ ಶಾರೆ ಅಬ್ ಸಂಪನ್ ಹಾಗೂ ಕರ್ಮಾತೀತರಾಗುವ ಧುನ್ ನಶೆಯನ್ನ ಏರಿಸ್ಕೋಬೇಕಾಗಿದೆ. ಕರ್ಮಾತೀತ ಆಗೋದಕ್ಕಾಗಿ ಅಶರೀರಿ ಆಗುವ ಅಭ್ಯಾಸವನ್ನ ಹೆಚ್ಚಿಸ್ಕೊಡ್ರಿ. ಕರ್ಮಾತೀತ ಅಂದ್ರೆ ಕರ್ಮ ಬಿಟ್ಟು ಎಲ್ಲರ ಹೋಗುದಲ್ಲ, ಕೆಲಸ ಇಲ್ಲಾರ್ದೆ ಇರುವಂತೆಲ್ಲ ಎಲ್ಲರೂ ಹೋಗ್ಬೇಕು ಹಂಗೆ ಸಾಧ್ಯ ಇಲ್ಲ. ಕರ್ಮ ಅಂತೂ ಮಾಡಲೇಬೇಕು. ಕರ್ಮ ಕ್ಷೇತ್ರದಲ್ಲಿ ನಾವು ಕರ್ಮ ಮಾಡಕ ಬಂದೀವಿ. ಯಾ ಕರ್ಮ ಮಾಡಿದ್ರೆ ಏನು ಅನುಭವ ಆಗ್ತದಂತದನ್ನ ಫೀಲ್ ಮಾಡಕ್ ಬಂದೀವಿ ನಾವು. ಇಲ್ಲಾಂದ್ರೆ ಆತ್ಮ ಅನುಭವ ಫೀಲಿಂಗ್ ಲೆಸ್, ಆತ್ಮ ಥಾಟ್ಲೆಸ್ ಇದೆ.
ಇಂಥ ಪರಿಶುದ್ಧ ಆತ್ಮ ಪರಂಧಾಮ ತನ್ನ ಸೈಲೆನ್ಸ್ ಅನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ಯಾವುದು ಆತ್ಮ ಸೈಲೆನ್ಸ್ ಇದೆ, ಸೈಲೆನ್ಸ್ ಇಲ್ಲದ ಜಗತ್ತು ಹೆಂಗೆ ಅನುಭವ ಆಗ್ತದೆ, ಅಲ್ಲಿ ಹೆಂಗೆ ಆತ್ಮ ಅನುಭವ ಮಾಡ್ತದ ಅನ್ಲಿಕ್ಕೇ ನಾವು ಈ ಜಗತ್ತಿಗೆ ಬಂದಿದ್ದೀವಿ ಅಂದಮೇಲೆ ಬಾಬಾ ಹೇಳ್ತಾರ ಕರ್ಮಾತೀತ, ಕರ್ಮದಿಂದ ಅತೀತ ಆಗಬೇಕು. ಈಗ ವಾಪಸ್ ಕರ್ಮದಲ್ಲಿ ಅನುಭವ ಆಗಿದೆ, ಈ ಕರ್ಮದಿಂದ ಅತೀತ ಆಗ್ರಿ. ಕರ್ಮದಿಂದ ಅತೀತ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ದೇಹದ ಜಗತ್ತಿನಿಂದ ಪರೆಯಾಗುವ ಅಶರೀರಿಯಾಗುವ ಅಭ್ಯಾಸವನ್ನ ಪ್ರತಿದಿನ ಪ್ರತಿಕ್ಷಣ ಹೆಚ್ಚಿಸ್ಕೊಡ್ರಿ. ಶರೀರದ ಬಂಧನ, ಕರ್ಮಕ ಬಂಧನ, ವ್ಯಕ್ತಿಗಳ ಬಂಧನ, ವೈಭವದ ಬಂಧನ, ಸ್ವಭಾವ ಸಂಸ್ಕಾರಗಳ ಬಂಧನ, कोई भी बंधन आपके तरफ आकर्षित नहीं करे. क्यों? ಬಾಬಾ ಎಷ್ಟು ಕ್ಲಿಯರ್ ಹೇಳ್ತಾರೆ. ಶರೀರದ ಬಂಧನ, ನೀ ಯಾರು? ಆತ್ಮ ಅಂದಮೇಲೆ ನಿನಗೆ ಸಿಕ್ಕಿರುವಂಥ ಡ್ರಾಮಾ ಅನುಸಾರ ಸಿಕ್ಕಿರುವಂಥ ಶರೀರದ ಬಂಧನ, ಕರ್ಮದ ಬಂಧನ, ವ್ಯಕ್ತಿಗಳ ಬಂಧನ, ಸಂಬಂಧಗಳ ಬಂಧನ, ವೈಭವದ ಬಂಧನ ಮತ್ತು ಸ್ವಭಾವ ಸಂಸ್ಕಾರಗಳ ಬಂಧನ. ಇವೆಲ್ಲ ಬಂಧನಗಳಿಂದ ನೀ ಖುದ್ ಪರೆಯಿರಿ ಅಂತಾರ ಬಾಬಾ. ನೀ ಆತ್ಮ ಇದೆ. ಇವೆಲ್ಲ ಎಲ್ಲದವ? ರೋಲ್ ಒಳಗ, ಈ ಪಾತ್ರದೊಳಗದವ. ನೀವು ಇವೆಲ್ಲವುಗಳಿಂದ ಪರೆ ಇದೆ. ಇಲ್ಲಿವರೆಗೆ ಏನ್ ಅನ್ಕೋತಿದ್ವಿ? ಅರೆ ನಾನೇ ಸಂಸ್ಕಾರ, ನನ್ನ ಶರೀರ, ನನ್ನ ಸಂಬಂಧ, ನನ್ನ ಮನೆ, ಇವರೆಲ್ಲ ನನ್ನವರು ಅನ್ಕೋತಿದ್ದೆ. ಅದಕ್ಕೆ ಅದ್ರೊಳಗೆ ಏನು ಕಮ್ಮಿ ಕುಂದು ಕೊರತೆ ಇತ್ತು, ಇದು ನಂದು ಅಂತ ಭಾರವನ್ನ ಹೊತ್ಕೋತಿದ್ವಿ. ಹೀಗಾಗಿ ಮಾಡಿದ ಕರ್ಮದೊಳಗೆ ಸಿಕ್ ಹಾಕೊಂಡು ಆ ಕರ್ಮದ ಫಲ ದುಃಖ, ಚಿಂತೆ, ಅಶಾಂತಿ ಅನುಭವ ಮಾಡ್ತಿದ್ವಿ. ಬಾಬಾ ಅಂತಾರ ಇಲ್ಲ, ಇವೆಲ್ಲ ರೋಲ್ ಒಳಗದವ. ನೀ ರೋಲಿಂದ ಪರೆ ಇದಿ ಅಂದಮೇಲೆ ದೇಹದ ಬಂಧನ ನಿನ್ ಬಂಧನ ಅಲ್ಲ, ಸಂಬಂಧಗಳ ಬಂಧನ ನಿನ್ ಬಂಧನ ಅಲ್ಲ, ಸ್ವಭಾವ ಸಂಸ್ಕಾರನು ರೋಲ್ ಒಳಗಿದೆ ಅಂದ್ಮೇಲೆ ನೀ ರೋಲಿಂದ ಪರೆ ಸೋಲ್ ಇದೆ. ನೀ ಸ್ವಭಾವ ಸಂಸ್ಕಾರದ ಬಂಧನ ನನ್ನ ಬಂಧನ ಅಂತ ನೀ ಯಾಕೆ ಅನುಭವ ಮಾಡ್ತಿ ಅಂತಾರ ಬಾಬಾ. ये ಬಂಧನಿ ಆತ್ಮ ಕೋ ಟೈಟ್ ಕರ್ ದೇತಾ ಹೇ. ಇದು ನಂದು ಅಂತ ಸ್ವೀಕಾರ ಮಾಡ್ತಿರತ್ತಂದ್ರ ಅವು ನಿಮ್ಮನ್ನ ಬಂಧಿಸ್ಬಿಡ್ತಾವ, ನಿಮ್ಮನ್ನ ಟೈಟ್ ಮಾಡ್ತಾವ. इसके लिए सदा निर्लिप्त अर्थात न्यारे अति प्यारे बनने का अभ्यास करो. ನಿರ್ಲಿಪ್ತ ಅಂದ್ರೆ ಅದಕ್ಕೆ ನೀ ಅಂಟ್ಕೋಬೇಡ. ಅಂದ್ರೆ ರೋಲ್ ಒಳಗಿನ ಸ್ವಭಾವ ನಂದ್ ಅನ್ಕೋಬೇಡ, ರೋಲ್ ಒಳಗಿನ ಸಂಸ್ಕಾರ ನಂದ್ ಅನ್ಕೋಬೇಡ. ರೋಲ್ ಒಳಗಿರುವಂತಹ ರೋಲಿಗೆ ಇರುವ ಹೆಸರು ನನ್ನ ಹೆಸರಿದು, ನನ್ನ ಹೆಸರಿಗೆ ಅಂದ್ರು, ನನಗ ಅಂದ್ರು ಅಂತಂದ್ರ ನೀ ಏನ್ ರೋಲ್ ಏನು, ನೀ ಶರೀರ ಏನು? ಬಾಬಾ ಅಂತಾರ ಯಾಕಂದ್ರೆ ನೀ ಇಲ್ಲಿ ತಕನು ನಿನಗೆ ನೀನು ಪಕ್ಕಾ ಶರೀರ ಅಂತ ತಿಳ್ಕೊಂಡಿ, ದೇಹಾಂತಲ್ಲಿದಿ ಅಂತಾರ ಬಾಬಾ. ಅಸುರನ ಸಂತಾನ ಆಗಿದ್ದಿ, ಅದಕ್ಕೆ ಹರ್ಟ್ ಆಗ್ತದ, ಅದಕ್ಕೆ ಬಂಧನ ಅನಿಸ್ತದ, ಕಠಿಣ ಅನಿಸ್ತದ, ಟೈಟ್ ಅನಿಸ್ತದ ಜೀವನ. ಯಾಕೆ ಅನಿಸ್ತಾ ಇದೆ ಅಂತಂದ್ರೆ ಇದು ರಿಯಲ್ ಅನಿಸಿದೆ. ಅದಕ್ಕೆ ಬಾಬಾ ಅಂತಾರೆ ಇದು ನಿನ್ನಿಂದ ಪರೆ ಇದೆ, ನೀನು ಇವು ಎಲ್ಲವುಗಳಿಂದ ಪರೆ ಇದಿ, ನೀನು ಅಶರೀರಿ ಇದಿ, ನೀನು ನಿರಾಕಾರ ಇದಿ. ನಿನ್ನ ನಿರಾಕಾರದ ಅಭ್ಯಾಸವನ್ನ ಎಷ್ಟೆಷ್ಟು ಹೆಚ್ಚಿಸ್ಕೋತಿ ಅಷ್ಟಷ್ಟು ಕರ್ಮಾತೀತ ಅವಸ್ಥೆಯನ್ನ ಪ್ರಾಪ್ತ ಮಾಡ್ಕೋತಿ ಅಂತ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ ಸರ್ವ ಕರ್ಮ ಬಂಧನದಿಂದ ಪರೆಯಾಗಿದ್ದೇನೆ. ಕರ್ಮ ಪಾತ್ರದ್ದಾಗಿದೆ, ರೋಲ್ದಾಗಿದೆ. ನಾನು ಆತ್ಮ ರೋಲಿಂದ ಪರೆ, ನಿರ್ಲಿಪ್ತ, ಶಾಂತ, ಪವಿತ್ರವಾಗಿದ್ದೇನೆ. ನನಗೀಗ ಬಾಬಾರವರ ನಾಲೆಜಿಂದ ಅರ್ಥವಾಗಿದೆ. ಅಜ್ಞಾನದಲ್ಲಿ ಬಂದು ರೋಲ್ನಲ್ಲಿರುವ ದುಃಖವನ್ನ ನನ್ನ ದುಃಖವೆಂದು ಅನುಭವಿಸಿದೆ. ರೋಲ್ನಲ್ಲಿರುವ ಶಾಂತಿ ನನ್ನ ಅಶಾಂತಿ, ಸಂಬಂಧಿಕರಲ್ಲಿ ಆಗಿರುವ ತೊಂದರೆಗಳನ್ನು ನನ್ನ ತೊಂದರೆ ಅಂತ ಅನುಭವಿಸಿದೆ. ಈಗ ನನಗೆ ಗೊತ್ತಾಗಿದೆ ಇದು ನನ್ನ ತೊಂದರೆಗಳಲ್ಲ, ಇವೆಲ್ಲ ರೋಲ್ನ ತೊಂದರೆ. ಯಾವುದು ಮೊದಲೇ ನೊಂದಿದೆ, ಮೊದಲೇ ಫಿಕ್ಸ್ಡ್ ಇದೆ. ಹೀಗಾಗಿ ನಾನೀಗ ರೋಲ್ನ ಸಂಬಂಧ, ರೋಲ್ನ ಸ್ವಭಾವದಿಂದ, ರೋಲ್ನ ಸರ್ವಕರ್ಮ ಬಂಧನಗಳಿಂದ ಪರೆಯಾಗಿರುವಂತಹ ನಿರಾಕಾರಾತ್ಮನಾಗಿದ್ದೇನೆ. ಇದೇ ನನ್ನ ಸತ್ಯವಾಗಿದೆ. ಓಂ ಶಾಂತಿ.